ಹಾಯ್, ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಒಂದು 12 ಡೇಸ್ ಅಷ್ಟೇ ಬಾಕಿ ಇದೆ. ನಂತರ ಹಾಲ್ ಟಿಕೆಟ್ ಎಕ್ಸಾಮ್ಗೋಸ್ಕರ ಹಾಲ್ ಟಿಕೆಟ್ ಅನ್ನ ಕಾಲೇಜ್ನಲ್ಲಿ ಕೊಡ್ತಾ ಇದ್ದಾರೆ. ನೀವು ಕೂಡ ಆಲ್ರೆಡಿ ಈಗ ಹಾಲ್ ಟಿಕೆಟ್ ಅನ್ನ ಪಡೆದುಕೊಂಡಿರಬಹುದು, ಇಲ್ಲದೆ ಇದ್ರೆ ಮುಂದಿನ ಒಂದೆರಡು ದಿನದಲ್ಲಿ ನಿಮಗೆ ಕಾಲೇಜಲ್ಲಿ ಹಾಲ್ ಟಿಕೆಟ್ ಅನ್ನ ಕೊಡ್ತಾರೆ. ನಂತರ ಹಾಲ್ ಟಿಕೆಟ್ ಮೇಲೆ ಇನ್ಸ್ಟ್ರಕ್ಷನ್ಸ್ ಇದಾವೆ, ಆ ಇನ್ಸ್ಟ್ರಕ್ಷನ್ಸ್ ಅನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ನಂತರ ಹಾಲ್ ಟಿಕೆಟ್ ಮೇಲೆ ಈಗ ನಿಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಎಲ್ಲ ಕರೆಕ್ಟ್ ಆಗಿ ಇದೆಯಾ ಅದನ್ನೊಮ್ಮೆ ಚೆಕ್ ಮಾಡ್ಕೊಳ್ಳಿ. ನಂತರ ಹಾಲ್ ಟಿಕೆಟ್ ಮೇಲೆ ಎಕ್ಸಾಮಿನೇಷನ್ ಸೆಂಟರ್ ಇದೆ, ಅಲ್ಲಿ ಹೋಗಿ ಎಕ್ಸಾಮ್ ಅನ್ನ ಬರೀತೀರಾ. ನಂತರ ಅಲ್ಲಿ ಸಬ್ಜೆಕ್ಟ್ ಹೆಸರು ಬರೆದು ಡೇಟ್ ಕೊಟ್ಟಿರ್ತಾರಲ್ವಾ, ಅದರ ನೆಕ್ಸ್ಟ್ ಕಾಲಮ್ ಅಲ್ಲಿ ಸಿಗ್ನೇಚರ್ಗೋಸ್ಕರ ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಎಕ್ಸಾಮಿಗೆ ಏನು ಹೋಗಿರ್ತೀರಾ ಅವಾಗ ಎಕ್ಸಾಮ್ ಹಾಲ್ ಅಲ್ಲಿ ಇರುವಂತಹ ಇನ್ವಿಜಿಲೇಟರ್ ಏನಿರ್ತಾರೆ ಅವರ ಸಿಗ್ನೇಚರ್ ಅನ್ನ ಅಲ್ಲಿ ಪಡೆದುಕೊಳ್ಬೇಕು. ಅಂದ್ರೆ ಯಾವ ಡೇಟ್ಗೆ ಯಾವ ಎಕ್ಸಾಮ್ ಇರುತ್ತೋ, ಈಗ ಎಕ್ಸಾಂಪಲ್ ಕನ್ನಡ ಎಕ್ಸಾಮ್ ಇದ್ರೆ ಆ ಎಕ್ಸಾಮ್ ಹಾಲ್ ಅಲ್ಲಿ ಕನ್ನಡ ಎಕ್ಸಾಮ್ ನಡೆಯುವಂತಹ ಸಮಯದಲ್ಲಿ ಎಕ್ಸಾಮ್ ಹಾಲ್ ಇರುವಂತಹ ಇನ್ವಿಜಿಲೇಟರ್ ಸಿಗ್ನೇಚರ್ ಪಡೆದುಕೊಳ್ತಾರೆ. ಇದೇ ರೀತಿ ಇಂಗ್ಲಿಷ್, ಎಕನಾಮಿಕ್ಸ್, ಫಿಸಿಕ್ಸ್ ಯಾವ್ದು ಸಬ್ಜೆಕ್ಟ್ ಆಗಿದ್ರು ಕೂಡ ಇದೇ ರೀತಿ ಅವರು ಸಿಗ್ನೇಚರ್ ನ ಪಡೆದುಕೊಳ್ಬೇಕು. ಅದರ ನಂತರ ಈಗ ಎಕ್ಸಾಮ್ ಏನಿದೆ ಅದಕ್ಕೆ ಮಿನಿಮಮ್ ಒಂದು 15 ಮಿನಿಟ್ಸ್ ಮೊದಲು ಪ್ರೆಸೆಂಟ್ ಇರಿ ಅಂತ ತಿಳಿಸಿದ್ದಾರೆ. ಅಂದ್ರೆ ಎಕ್ಸಾಮ್ ಸ್ಟಾರ್ಟ್ ಆಗೋಕ್ಕಿಂತ ಒಂದು 15 ನಿಮಿಷ ಮೊದಲು ಎಕ್ಸಾಮ್ ಹಾಲ್ ಅಲ್ಲಿ ನೀವು ಇರಬೇಕು. ಅಂದ್ರೆ ಎಕ್ಸಾಮ್ ಹಾಲ್ ಗಿಂತ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಇರಬೇಕು. ಎಕ್ಸಾಮ್ ಸ್ಟಾರ್ಟ್ ಆಗೋಕೆ ಒಂದು 2 ಮಿನಿಟ್ಸ್ ಆ ರೀತಿ ಇದ್ದಾಗ ಎಕ್ಸಾಮ್ ಹಾಲ್ ಒಳಗಡೆ ಎಂಟರ್ ಆಗೋದಕ್ಕೆ ಅವಕಾಶ ಕೊಡ್ತಾರೆ. ಸೊ ಈ ರೀತಿ ಹಲವಾರು ಪ್ರೊಸೀಜರ್ಸ್ ಇದಾವೆ. ಅಲ್ಲಿ ಕೊಟ್ಟಿರುವಂತಹ ಇನ್ಸ್ಟ್ರಕ್ಷನ್ಸ್ ಏನಿದೆ ಅವುಗಳನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಎಕ್ಸಾಮ್ ಚೆನ್ನಾಗಿ ಮಾಡಿ, ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.